ಈಗ ನೀನು ತಪ್ಪು ಮಾಡಿದ್ಯಾ, ನಿನ್ ಮೇಲೂ ಒಂದು ಕಂಪ್ಲೇಂಟ್ ಬಂದಿದೆ, ಅದಕ್ಕೆ ನಿನಗೆ ಎಚ್ಚರಿಕೆ ಕೊಟ್ಟೋಗೋಣ ಅಂತ ಬಂದೆ. ಏನು ನಾನ್ ತಪ್ಪು ಮಾಡಿದ್ದೀನಾ? ನಿನ್ನೆ ರಸ್ತೆಯಲ್ಲಿ ಯಾರಿಗೂ ಗುದ್ದು ಬಂದಿದ್ಯಲ್ಲಮ್ಮ? ಇಲ್ಲ, ನಾನು ಯಾರಿಗೂ ಗೊತ್ತಿಲ್ಲ. ಪ್ರಿಯಾ, ನಾನು ಪೊಲೀಸ್ ಆಫೀಸರ್ ಅನ್ನೋದು ನಿನಗೆ ಮರ್ತೋಗಿದೆ ಅಂತ ಕಾಣುತ್ತೆ. ನಿನ್ ಪುಣ್ಯ, ಐ ವಿಟ್ನೆಸ್ ಒಬ್ರು ನಿನ್ ಕಾರ್ ನಂಬರ್ ನೋಟ್ ಮಾಡಿಕೊಂಡು ನನಗೆ ಫೋನ್ ಮಾಡಿ ಕಂಪ್ಲೇಂಟ್ ಮಾಡಿದ್ದಾರೆ. ಆ ವ್ಯಕ್ತಿಗೆ ಏನಾಯ್ತು, ಅವ್ನಿಗೆ ಏನಾಗಿದ್ದಾನೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡದೆ ಬಂದಿದ್ಯಲ್ಲ. ನಾನೇನಾದ್ರೂ ಮನ್ಸು ಮಾಡಿದ್ರೆ ನೀನು ಈಗಲೇ ಹಿಟ್ ಅಂಡ್ ರನ್ ಕೇಸಲ್ಲಿ ಹಿಡಿದು ಒಳಗಡೆ ಹಾಕ್ಬೋದು. ಆದ್ರೆ ನಿಮ್ ತಂದೆ ಮುಖ ನೋಡ್ಕೊಂಡು ಜಸ್ಟ್ ನಿನಗೆ ವಾರ್ನ್ ಮಾಡಿ ಸುಮ್ಮನೆ ಬಿಡ್ತಾ ಇದ್ದೀನಿ. ಲುಕ್ ಪ್ರಿಯ, ಕರೆಕ್ಟ್ ಯುವರ್ಸ್. ಯೂತ್ ಅಂದ್ರೆ ನೀ ಹೀಗೆ ಅಂದ್ಕೊಡಿ. ಆದ್ರೆ ನೀನ್ ಆಕ್ಸಿಡೆಂಟ್ ಮಾಡಿದ ಹುಡುಗನ ನಿನ್ ವಯಸ್ಸಿನ ಒಬ್ಳು ಹುಡುಗಿ ನನಗೆ ಕಂಪ್ಲೇಂಟ್ ಮಾಡಿ ಆ ಹುಡುಗನ ಆಸ್ಪತ್ರೆಗೆ ಸೇರಿಸಿದ್ದಾಳೆ. ಅಲ್ಲ, ಆಲ್ಮೋಸ್ಟ್ ಒಂದೇ ವಯಸ್ಸಿನ ಹುಡುಗಿರಲ್ಲಿ ಇಷ್ಟೊಂದು ವ್ಯತ್ಯಾಸನ? ಅವಳು ನೋಡಿದ್ರೆ ಹ್ಯುಮ್ಯಾನಿಟಿ, ಕರುಣೆ ಅಂತಾಳೆ. ನೀನ್ ನೋಡಿದ್ರೆ ಛೀ. ಪ್ರಿಯಾ, ನಿನಗೆ ಜವಾಬ್ದಾರಿ, ಹ್ಯುಮ್ಯಾನಿಟಿ ಅನ್ನೋದು ಬಿಡು. ಅಟ್ಲೀಸ್ಟ್ ಡೀಸೆಂಟ್ ಲೈಫ್ ಕೂಡ ನಿನ್ ಕೈ ಲೀಡ್ ಮಾಡೋಕ್ಕಾಗ್ತಾ ಇಲ್ಲ. ನೀನ್ ಹತ್ರ ಬಂದ್ರೆ ಹಾಳಾದ ಆ ಡ್ರಗ್ ವಾಸನೆ ಮುಖಕ್ಕೆ ರಾಚುತ್ತೆ. ಇಂಥ ಚಟಕ್ಕೆ ಬಿದ್ದ ಹಾಳಾಗೋಕ್ ಮುಂಚೆ ಪ್ರಿಯಾ, ಒಂದೇ ಒಂದ್ಸಲ ನಿಮ್ ತಂದೆ ತಾಯಿ ಬಗ್ಗೆ ಯೋಚನೆ. ಅವ್ರ ಒಳ್ಳೆತನನ ನೆನ್ಸ್ಕೋ. ನೋಡು, ಪದೇ ಪದೇ ನಾನ್ ನಿನ್ನನ್ನ ಕಾಪಾಡೋಕ್ಕಾಗೋದಿಲ್ಲ. ಲೈಫ್ ಅವಕಾಶ ಕೊಡೋದು ಒಂದೇ ಒಂದ್ಸಲ. ನೀನ್ ಅದನ್ನ ಕಳ್ಕೊಂಡ್ರೆ ಯಾರು ಬಂದು ನಿನ್ನನ್ನು ಸೇವ್ ಮಾಡೋದಿಲ್ಲ ಪ್ರಿಯಾ, ಸೇವ್ ಮಾಡೋದಿಲ್ಲ. ಮೈಂಡ್, ಬಿಹೇವ್ ಯುವರ್ ಸೆಲ್ಫ್. ಪ್ರಿಯಾ, ಇನ್ನೊಂದ್ಸಲ ಹೇಳ್ತೀನಿ, ನೆನ್ಪಿಟ್ಕೋ. ಇವತ್ತು ನಾನು ನಿನ್ನನ್ನು ಬಿಡ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನಿಮ್ ತಂದೆ ತಾಯಿ. ಬರ್ತೀನಿ. ಅಂದ್ರೆ ದುಡ್ಡು, ನಮ್ಮ ಅಪ್ಪನ ಹತ್ರ ಇರೋ ದುಡ್ಡು ಇವತ್ತು ನನ್ನನ್ನ ಉಳಿಸಿದೆ ಅಂತ ಹೇಳ್ತಾ ಇದ್ದಾನೆ ಈ ಇನ್ಸ್ಪೆಕ್ಟರ್. ಎಸ್, ದುಡ್ಡಿದ್ರೆ ಜಗತ್ತು. ಅದೊಂದಿದ್ರೆ ಕಾನೂನು ಕೊಂಡ್ಕೋಬಹುದು, ಮನುಷ್ಯನು ಕೊಂಡ್ಕೋಬಹುದು. ಆಯ್ತು ದೇವರಾಜ್, ನನಗ್ ಗೊತ್ತು ಇನ್ಮೇಲೆ ನಾನು ಹೇಗಿರ್ಬೇಕು, ನಿನ್ನನ್ನು ಹೇಗ್ ಕೊಂಡ್ಕೋಬೇಕು ಅಂತ. ಹಾಯ್, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಹೇಗಿದ್ಯಾ? ಫೈನ್ ಸರ್, ನೀವು ಹೇಗಿದ್ದೀರಾ? ಚೆನ್ನಾಗಿದೆ. ಬಾ, ಹಾಗೆ ಕಾಫಿ ಕುಡಿತಾ ಮಾತಾಡೋಣ. ಕೂತ್ಕೋ. ಚಿನ್ನಸ್ವಾಮಿ, ಕಾಫಿ. ಏನಿದು ಬೆಳಗ್ಗೆನೆ ಮನೆಯಲ್ಲಿ ಖಾಕಿ ದರ್ಶನ? ಏನಪ್ಪ ವಿಶೇಷ? ಸುಮ್ನಿರಿ ಸರ್, ಬೆಳಿಗ್ಗೆ ಬಂದ ತಕ್ಷಣ ಮೇಡಮ್ ಕೂಡ ಹೀಗೆ ಕೇಳಿದ್ರು. ಈಗ ನೋಡಿದ್ರೆ ನೀವು ಹೀಗೆ ಕೇಳ್ತಾ ಇದ್ರಾ? ನೀವು ಹೀಗೆ ಮಾತಾಡ್ತಾ ಇದ್ರೆ ನಾನಂತೂ ನಿಮ್ಮ ಮನೆ ಕಡೆ ಬರದೇ ಬಿಟ್ಬಿಡ್ತೀನಿ. ಅಷ್ಟೊಂದು ಬೇಜಾರು ಮಾಡ್ಕೋಬೇಡ್ವೋ, ಏನೋ ಕ್ಯೂರಿಯಾಸಿಟಿ ಕೇಳಿದೆ ಅಷ್ಟೇ. ಸರ್, ನಿಮ್ಮ ಮಗಳನ್ನ ಹುಡುಕೋ ಕೆಲಸನ ನಾನು ನಿರಂತರವಾಗಿ ಮಾಡ್ತಾನೆ ಇದ್ದೀನಿ. ಆದ್ರೆ ಅಲ್ಲಾವುದ್ದೀನ್ ಕತೆ ತರ ಅಲ್ಲಿದೆ ಇಲ್ಲಿದೆ, ಸಮುದ್ರ ದಾಟಬೇಕು, ಬೆಟ್ಟ ಹತ್ತಬೇಕು ಅಂತ ಸಾವಿರಾರು ಅಡೆತಡೆಗಳು ಬರ್ತಾನೆ ಇದ್ದಾವೆ. ನಾನು ಅವನ್ನೆಲ್ಲ ದಾಟ್ತಾನೆ ಇದ್ದೀನಿ. ಆದಷ್ಟು ಬೇಗ ಅವನ್ನೆಲ್ಲ ದಾಟಿ ನಿಮ್ಮ ಮಗಳು ಅನ್ನೋ ಗಮ್ಯನ ಖಂಡಿತ ಮಾಡ್ತೀನಿ ಸರ್. ದೇವರಾಜ್, ಪ್ರಿಯಾ ಬರ್ತಾ ಇದ್ದಾಳೆ. ಮೊದಲು ಅವನು ಕೊಡಮ್ಮ, ಗೆಸ್ಟ್ ಅವನು. ತಗೊಳ ಸರ್, ಇರ್ಲಿ ಬಿಡಿ ಸರ್. ತಗೋ. ಹಾಯ್ ಡ್ಯಾಡ್. ಸಾರಿ, ತುಂಬಾ ದಿನದಿಂದ ನಿಮ್ಮ ಆರೋಗ್ಯ ವಿಚಾರಿಸಕ್ ಆಗ್ಲಿಲ್ಲ ನನ್ಗೆ. ಸೊ ಹೀಗೆ ಹೇಗಿದ್ದೀರಾ? ಹುಷಾರಾಗಿದ್ದೀರಾ? ನೀನೇನ ಮಾತಾಡ್ತಿರೋದು? ನಿನಗೆ ನನ್ನ ಆರೋಗ್ಯ ವಿಚಾರಿಸುವಷ್ಟು ಉರ್ಸೋತಿದೀಯಾ?
ಪ್ಲೀಸ್ ಡ್ಯಾಡ್, ಹಾಗೆಲ್ಲ ಮಾತಾಡ್ಬೇಡಿ. ನನಗೆ ನಿಮ್ ಬಗ್ಗೆ ಪ್ರೀತಿ ಇಲ್ವಾ? ಪ್ರಿಯಾ, ಪರವಾಗಿಲ್ಲ. ಹಾಗಾದ್ರೆ ನಾನು ಹೇಳಿರೋ ಬುದ್ಧಿ ಮತ್ತು ಆದಷ್ಟು ಬೇಗ ರಿಸಲ್ಟ್ ಕೊಟ್ಟಿರೋ ಹಾಗಿದೆ. ಹೌದು ಅಂಕಲ್, ನೀವೇನೇನ್ ಹೇಳಿದ್ರೋ ಎಲ್ಲ ಸತ್ಯ. ನಾನ್ ಮಾಡ್ತಿರೋದೆಲ್ಲ ತಪ್ಪು. ಅಂಕಲ್, ಈಗ ನಾನು ಅದನ್ನೆಲ್ಲ ಸರಿಪಡಿಸ್ಕೋಬೇಕು. ಗುಡ್, ವೆರಿ ಗುಡ್. ಹೀಗೆ ನನ್ನ ಪರಿಚಯದ ಒಬ್ಳು ಹುಡುಗಿ ಇದ್ದಾಳೆ, ತುಂಬಾ ಒಳ್ಳೆ ಹುಡುಗಿ. ಅವಳಿಗೆ IPS ಆಗ್ಬೇಕು ಅನ್ನೋ ಆಸೆ. ಆ ಆಸೆಗೆ ನೀರೇರಬೇಕು ಅಂತ ನಾನು ಎರಡೇ ಪ್ರೋತ್ಸಾಹ ನೋಡಿ ಹೇಳಿ ಅವಳಿಂದ ಎಷ್ಟು ಇನ್ಸ್ಪೈರ್ ಆದ್ಲು ಅಂದ್ರೆ ನನಗೆ ಆಶ್ಚರ್ಯ ಆಗೋಯ್ತು. ನನ್ಗೂ ಉತ್ಸಾಹ ಇದೆ ಅಂಕಲ್, ನನ್ಗೂ ಏನಾದ್ರೂ ಅಚೀವ್ ಮಾಡ್ಬೇಕು ಅಂತ ಆಸೆ. ಆದ್ರೆ ಏನ್ ಮಾಡ್ಲಿ, ನಂಗ್ ಮಾಡಕ್ ಕೆಲ್ಸಾನೇ ಇಲ್ಲ. ಅದಕ್ಕೆ ಈ ಹಾಳಾದ್ಯುತ್ತು ಬೇಡದನ್ನೇ ಯೋಚನೆ ಮಾಡ್ಸುತ್ತೆ. ಅಂಕಲ್, ಅದಕ್ಕೆ ನಾನೊಂದು ನಿರ್ಧಾರ ಮಾಡಿದ್ದೀನಿ. ಡ್ಯಾಡ್, ಇನ್ಮೇಲಿಂದ ನಿಮ್ ಕಂಪನಿನ ನಾನ್ ನೋಡ್ಕೋತೀನಿ. ಏನು? ನೀನ್ ಕಂಪ್ನಿ ನೋಡ್ಕೋತೀಯ? ಎಸ್ ಡ್ಯಾಡ್. ನಿಮಗ್ ಗಂಡ್ ಮಗ ಇಲ್ಲ ಅಂತ ಬೇಜಾರಾಗ್ಬೇಡಿ. ಇನ್ಮೇಲಿಂದ ನಿಮ್ ಕಂಪ್ಲೀಟ್ ಸಾಮ್ರಾಜ್ಯನ ನಾನ್ ನೋಡ್ಕೋತೀನಿ. ನೋಡಿ, ನೀವು ಮನೇಲಿದ್ದು ರೆಸ್ಟ್ ತಗೊಳ್ಳಿ. ಆಗಾಗ ನಂಗೆ ಸಿಂಪಲ್ ಸಜೆಷನ್ಸ್ ಕೊಡ್ತಾ ನಂಗೆ ಬ್ಯಾಕ್ ಬೋನ್ ಆಗಿರಿ, ಅಷ್ಟು ಸಾಕು. ನೋಡಿ ಡ್ಯಾಡ್, ಎಲ್ಲಾನು ನಾನ್ ಮ್ಯಾನೇಜ್ ಮಾಡ್ತೀನಿ. ನಿಮ್ ಆಫೀಸಲ್ಲಿ ಇದಾರಲ್ಲ ನಿಮ್ ಮ್ಯಾನೇಜರ್ ಶಿವಾನಂದ್, ಅವ್ರಿಗೆ ಫೋನ್ ಮಾಡಿ ಹೇಳ್ಬಿಡಿ ಇನ್ಮೇಲಿಂದ ನನ್ನ ಆಫೀಸ್ನ ನನ್ನ ಮಗಳು ಪ್ರಿಯಾ ನೋಡ್ಕೋತಾಳೆ ಅಂತ. ನಿಜಾನ ನೀನು ಹೇಳ್ತಿರೋದು? ಹೌದು ಡ್ಯಾಡ್, ಐ ಆಮ್ ವೆರಿ ಸೀರಿಯಸ್. ನೋಡಿ, ಇವತ್ತಿಂದಾನೇ ನಾನು ಆಫೀಸ್ಗೆ ಹೋಗ್ತೀನಿ. ನಾನು ಹೋಗಿ ರೆಡಿಯಾಗಿ ಬರ್ತೀನಿ. ಅಷ್ಟರಲ್ಲಿ ನೀವು ನಿಮ್ಮ ಮ್ಯಾನೇಜರ್ ಹತ್ರ ಮಾತಾಡಿರಿ, ಓಕೆ? ಚಿನ್ಸ್ವಾಮಿ ಮುಂಡ ಮೋಚ್ತು. ಇಷ್ಟ ದಿನ ಮನೆ ಹಾಳು ಮಾಡಿದಾಯ್ತು, ಈಗ ಆಫೀಸ್ನ ಹಾಳು ಮಾಡಕ್ ಹೊರಟವಳೆ. ದೇವರಾಜ್, ನನಗೆ ಇವತ್ತು ಬಹಳ ಖುಷಿಯಾದ ದಿನ. ನನ್ನ ಮಗಳು ಫಾರ್ ದ ಫಸ್ಟ್ ಟೈಮ್ ತುಂಬಾ ಪಾಸಿಟಿವ್ ಆಗಿ ಮಾತಾಡಿದಾಳೆ. ಹೆಣ್ಣಿಗೆ ಅಧಿಕಾರ ಕೊಟ್ರೆ ಏನ್ ಬೇಕಾದ್ರೂ ಮಾಡ್ತಾಳೆ ಅಂತಾರೆ. ಇದು ಒಂದು ಅವಕಾಶ ಕೊಟ್ಟು ನೋಡ್ತೀನಿ. ಹಲೋ, ಶಿವಾನಂದ್ ಸ್ಪೀಕಿಂಗ್. ಶಿವಾನಂದ್, ನಾನು ಮೋಹನ್ ರಾಮ್ ಮಾತಾಡ್ತಾ ಇದ್ದೀನಿ. ಸರ್, ಗುಡ್ ಮಾರ್ನಿಂಗ್ ಸರ್, ಹೇಳಿ. ನೋಡಿ ಶಿವಾನಂದ್, ದಿಢೀರಂತ ಇವತ್ತೊಂದು ಹೊಸ ಬೆಳವಣಿಗೆ ಆಗಿದೆ. ನನ್ನ ಮಗಳು ಪ್ರಿಯಾ ಇವತ್ತಿನಿಂದನೇ ಆಫೀಸ್ ಇನ್ಚಾರ್ಜ್ ತಗೋತೀನಿ ಅಂತ ಹೇಳ್ತಿದ್ದಾಳೆ. ನಿಮ್ಗೆ ಹುಷಾರಿಲ್ಲ, ರೆಸ್ಟ್ ತಗೊಳ್ಳಿ, ಇನ್ಮುಂದೆ ಆಫೀಸ್ ವ್ಯವಹಾರನೆಲ್ಲ ನಾನೇ ನೋಡ್ಕೊಳ್ತೀನಿ ಅಂತ ಹೇಳಿದಾಳೆ. ಅವಳು ಇದ್ದಕ್ಕಿದ್ದಾಗೆ ಇಂಥ ನಿರ್ಧಾರ ತಗೊಂಡಿರೋದು, ಇಷ್ಟೊಂದು ರೆಸ್ಪಾನ್ಸಿಬಿಲಿಟಿ ತಗೊಳ್ತಾ ಇರೋದು ನೋಡಿದ್ರೆ ನನಗೆ ಆಶ್ಚರ್ಯ ಆಗ್ತಾ ಇದೆ ಶಿವಾನಂದ್. ಸರ್, ನನಗೆ ಆಶ್ಚರ್ಯ ಮಾತ್ರ ಅಲ್ಲ ಸರ್, ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಯಂಗ್ಸ್ಟರ್ಗಳೆಲ್ಲ ಹೀಗೆ ಮುಂದಕ್ಕೆ ಬರ್ಬೇಕು ಸರ್, ಆಗಲೇ ಕಂಪನಿ ಬೆಳೆಯೋದಕ್ಕೆ ಸಾಧ್ಯ. ಹೌದೌದು, ನಾನು ಅದೇ ಉದ್ದೇಶದಿಂದ ಅವಳಿಗೆ ಸಪೋರ್ಟ್ ಮಾಡಿ ಹೋಗ್ಬಾ ಅಂತ ಹೇಳ್ತಾ ಇದ್ದೀನಿ. ನೋಡಿ ಶಿವಾನಂದ್, ಅಲ್ಲಿ ಎಲ್ಲ ಅವಳಿಗೆ ನೀವೇ ಟೋಟಲ್ ಆಗಿ ಗೈಡ್ ಮಾಡಬೇಕು. ಓ ಶ್ಯೂರ್, ಖಂಡಿತವಾಗ್ಲೂ ಮಾಡ್ತೀನಿ ಸರ್. ಹಾಗೆ ಅವಳ ಜೊತೆಗೆ ನಾನು ಮಾತಾಡಿದ್ದೀನಿ. ಅವಳೇನೇ ನಿರ್ಧಾರ ತಗೊಂಡ್ರು ಅವಳಿಗೆ ನಿಮ್ಮ ಸಪೋರ್ಟ್ ಇರಲಿ. ಓಹ್, 100% ಸರ್. ನೋಡಿ, ಅವಳ ಉತ್ಸಾಹನ ಯಾವುದೇ ಕಾರಣಕ್ಕೂ ನೀವು ಕುಂಚೋಕ್ ಹೋಗ್ಬೇಡಿ. ಇಲ್ಲ ಸರ್,
ಪ್ರಿಯಾಗೆ ನನ್ನ ಸಂಪೂರ್ಣ ಸಪೋರ್ಟ್ ಇದೆ. ಯು ಡೋಂಟ್ ಹ್ಯಾವ್ ಟು ವರಿ. ಓಕೆ ದೆನ್. ಪ್ರಿಯಾ ಇನ್ನೊಂದು ಗಂಟೆನಲ್ಲಿ ಅಲ್ಲಿಗೆ ಬರ್ತಾಳೆ. ಫಸ್ಟ್ ಟೈಮ್ ಬೇರೆ ಆಫೀಸಿಗೆ ಬರ್ತಿದ್ದಾಳೆ. ಅವಳನ್ನ ಹೇಗೆ ವೆಲ್ಕಮ್ ಮಾಡ್ತಿರೋ ನಿಮಗೆ ಬಿಟ್ಟಿದ್ದು. ಏನೇ ಆಗಲಿ ಶಿವನ, ಅವಳ ಮನಸ್ಸು ನೋಯಬಾರ್ದು. ಸರ್, ನಾನಿರುವಾಗ ನಿಮ್ಗೆ ಯಾಕೆ ಸರ್ ಆ ಯೋಚನೆ? ಅದ್ರ ಚಿಂತೆ ನನಗೆ ಬಿಟ್ಬಿಡಿ. ಥ್ಯಾಂಕ್ಸ್ ಶಿವಾನಂದ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಬಾಯ್. ಪಳಗ್ದೇ ಇರೋ ಕುದುರೆ ರೇಸ್ಗೆ ಇಳಿತೀನಿ ಅಂದರೆ ಬೇಡ ಅಂತ ಹೇಳಿ ಮುಟ್ಟಾಳಾಗಬಾರ್ದು. ಅದರಿಂದ ಆಗೋ ಅನಾಹುತ ನೋಡಿ ಎಂಜಾಯ್ ಮಾಡಬೇಕು. ಲೆಟ್ ಮೀ ವೇಟ್ ಫಾರ್ ದ ಡಿಸಾಸ್ಟರ್. ರಾಜಣ್ಣ, ಏನಾಯ್ತು? ಅವಾಗ್ಲಿಂದ ಯಾಕೋ ಹಿಂಗ್ ಅಳ್ತಾ ಇದ್ಯಾ? ಏನ್ ಇಸೆ ಅಂತ ನನಗಾದ್ರೂ ಹೊಸಿ ಬಾಯ್ ಬಿಟ್ಟು ಹೇಳಪ್ಪ. ಚೆಲ್ವಾ, ಏನ್ ಹೇಳಿ ನಾನು? ಏನ್ ಹೇಳಿ? ಏನು ತಪ್ಪು ಮಾಡಿದಿರೋ ನನ್ನ ಕನಕವನ್ನ ಬಾಯಿಗೆ ಬಂದಂಗ್ ಬೈದು ದಬಾಯಿಸ್ಬಿಟ್ಟ. ನೀನು ಕನಕವನ್ಗೆ ಬೈದ್ಯಾ? ಅದಂಗಾಯ್ತದೆ? ಆ ಮಗಿ ತಪ್ಪು ಮಾಡೋ ಪೈಕಿನೂ ಅಲ್ಲ, ನೀನು ಆ ಮಗಿನ ಬೈಯೋ ಪೈಕಿನೂ ಅಲ್ಲ. ನೀ ಹೇಳೋದಿಕ್ಕ ಕಣ್ಚಲ್ವ, ನನ್ನ ಮಗ ತಪ್ಪು ಮಾಡಲ್ಲ. ನಾನೇ ಪಾಪಿ. ನನ್ನ ಸ್ವಾರ್ಥಕ್ಕೆ ಆ ಮಗನ ಚಂದಾಗಿ ಬೈದ್ಬಿಟ್ಟೆ. ಆದ್ರೂ ನನ್ನ ಮಗ ಒಂದೇ ಒಂದು ಮಾತಾಡ್ಲಿಲ್ಲ ಕಣ್ಚಲ್ವಾ. ಆ ಪೊಲೀಸಪ್ಪ ಪದೇ ಪದೇ ನಮ್ಮ ಮನೆಗೆ ಬರ್ತಾ ಇರೋದು, ಅವಳ ಕುಟ್ಟ ಗುಟ್ಟಾಗಿ ಮಾತಾಡೋದೆಲ್ಲ ನೋಡಿ ದಿಗ್ಲಾಗ್ಬಿಡ್ತು ನಂಗೆ. ನನ್ನ ಮಗ ಎಲ್ಲಿ ನನ್ನ ಕೈ ಬಿಟ್ಟು ಹೊಂಟೋಯ್ತದೋ, ಆ ಪೊಲೀಸಪ್ಪ ನನ್ನ ಕನಕವನ್ನ ಎಲ್ಲಿ ಹೇಳ್ಕೊಂಡು ಹೊಂಟೋಯ್ತಾನೋ ಅಂತ ಅದೇ ಎಲ್ಲ ಡೌಗುಟ್ಟಂಗೆ ಆಗೋಯ್ತು. ಅದಕ್ಕೆ ನೀನ್ ಯಾವತ್ತೂ ಆ ಪೊಲೀಸಪ್ಪನ ಸಹವಾಸ ಮಾಡಬಾರ್ದು ಅಂತ ಗದರ್ಕೊಂಡು ಹೇಳ್ಬಿಟ್ಟೆ. ರಾಜಣ್ಣ, ಯಾಕೋ ಹಿಂಗ್ ಮಾಡ್ತಿದ್ಯಾ ನೀನು? ನೀನ್ ಹಿಂಗೆ ಮಾಡ್ತಾ ಇದ್ರೆ ನಮ್ ಕನಕವನ್ಗೆ ಅನುಮಾನ ಬಂದ್ಬಿಡ್ತದೆ ಕಣ್ಲಾ. ಆ ಕಳ್ದೋಗಿದ್ ಮಗ ನಾನೇ ಅಂತ ಗೊತ್ತಾಗ್ಬಿಡ್ತದೆ ಕಣ್ಲಾ. ನೋಡು, ಹಂಗೇನಾದ್ರೂ ಆಗ್ಬಿಟ್ರೆ ಏನೋ ಮಾಡ್ತೀಯಾ? ನಿನ್ ಕೈ ಮುಗಿತೀನಿ, ಬಾಯಿ ಮುಚ್ಕೊಂಡು ಸುಮ್ಕಿದ್ ಬಿಡು. ನೀನ್ ಹಿಂಗೆ ಗಾಬರಿ ಮಾಡ್ಕೊಂಡು ಒಂದಲ್ಲ ಒಂದಿನ ಕನಕವನಿಗೆ ಸತ್ಯ ಬಾಯ್ ಬಿಟ್ಬಿಡ್ತೀಯ. ನೋಡ್ರಾಜಣ್ಣ, ಇದೇ ಕೊನೆ. ಇನ್ನೊಂದಪ್ಪ ಈ ಇಸೆ ಇಟ್ಕೊಂಡು ಕನ್ಕಂತವ ನೀನ್ ಏನೂ ಮಾತಾಡಬಾರ್ದು. ಇದಕ್ ಮುಂಚೆ ನೀನ್ ಅವಳ ಕೂಟ ಹೆಂಗಿದ್ಯೋ ಹಂಗೆ ಇರ್ಬೇಕು. ಇಷ್ಟೆಲ್ಲ ಆಯ್ತಿರೋದು ನೋಡ್ಕೊಂಡು ನಾ ಸುಮ್ಕೆ ಹೆಂಗಿರ್ಬೇಕು? ನಿನಗೆ ನಿನ್ನ ಮಗಳು ಬೇಕು ಅಂದ್ರೆ ತೆಪ್ಪಗಿರ್ಬೇಕು. ಈ ರಾಜ್ಯದಲ್ಲಿ ಒಂದಿನಕ್ಕೆ 1000 ಮಕ್ಕಳು ಹುಡ್ತಾವಂತೆ. ಅದರಲ್ಲಿ ಕಳೆದೋಗಿರೋ ಮಗ ನಮ್ ಕನಕವಾನ್ ಅಂತ ನೀನ್ ಹೆಂಗ್ ಹೇಳ್ತೀಯ? ನೋಡು, ನನ್ ಮಾತು ಕೇಳು, ಇನ್ನೊಂದ್ಸಲ ಯೋಚನೆ ಮಾಡ್ಬೇಡ. ಬಾ ನನ್ ಜೊತೆಗೆ. Good morning and hearty welcome to Meenakshi Associates. ಥ್ಯಾಂಕ್ ಯು. Shall we? ಗುಡ್ ಮಾರ್ನಿಂಗ್ ಮೇಡಮ್. ಏನ್ರಿ ಇದು? ಬೇರೆ ಯೂನಿಫಾರ್ಮ್ ಗತಿ ಇರ್ಲಿಲ್ವಾ ನಿಮ್ಗೆ? ಐರನ್ ಇಲ್ಲ, ಬಟನ್ ಇಲ್ಲ. ಇದೇನಾ ನೀವು ಆಫೀಸಿಗೆ ಬರೋ ಹುಟ್ಟು? ನೋಡಿ, ಆಫೀಸಿಗೆ ಬರೋಕ್ ಮುಂಚೆ ಡಿಸಿಪ್ಲಿನ್ ಇರಬೇಕು. ಡಿಸಿಪ್ಲಿನ್ ಇಲ್ಲ ಅಂದ್ರೆ ನಾಳೆಯಿಂದ ಆಫೀಸಿಗೆ ಬರೋದು ಬೇಡ. ಅಂಡರ್ಸ್ಟ್ಯಾಂಡ್? ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ. Welcome to your office, madam. Welcome to Meenakshi Associates. ಥ್ಯಾಂಕ್ ಯು. ಪ್ರಿಯಾ, ಇವರು ಮಿಸ್ಟರ್ ಸತ್ಯಪ್ಪ ಅಂತ, ನಮ್ಮ ಸೀನಿಯರ್ ಎಂಪ್ಲಾಯಿ. ನಮಸ್ಕಾರ ಮೇಡಮ್. ಅವ್ರು ಮಿಸ್ಟರ್ ವೆಂಕಟೇಶ್, ಪರ್ಚೇಸ್ ಡಿಪಾರ್ಟ್ಮೆಂಟ್. ನಮಸ್ಕಾರ ಮೇಡಮ್.
ಅಂಡ್ ದಟ್ಸ್ ಚಂದ್ರಶೇಖರ್, ಲಾಜಿಸ್ಟಿಕ್ಸ್. ನಮಸ್ಕಾರ ಮೇಡಮ್. ಇವ್ರು ಮಿಸ್ಟರ್ ಪ್ರಕಾಶ್, HRD. ನಮಸ್ಕಾರ ಮೇಡಮ್. ಸುರೇಶ್, ಮಾರ್ಕೆಟಿಂಗ್ ಡಿವಿಷನ್. ನಮಸ್ಕಾರ ಮೇಡಮ್. ಅಂಡ್ ದಟ್ಸ್ ಲಕ್ಷ್ಮಿ, ರಿಸೆಪ್ಷನಿಸ್ಟ್. ನಮಸ್ಕಾರ ಮೇಡಮ್. ಹಲೋ. ಅರೆ, ಯಾಕೆ ಎಲ್ರು ಇನ್ನು ಇಲ್ಲೇ ನಿಂತಿದ್ದೀರಾ? ಎಲ್ರ ಇಂಟ್ರೊಡಕ್ಷನ್ ಆಯ್ತು ಅಲ್ವಾ? ಹೋಗಿ ಹೋಗಿ ನಿಮ್ ಕೆಲಸ ನೋಡ್ಕೊಳ್ಳಿ, ಹೋಗಿ. ಡೋಂಟ್ ವೇಸ್ಟ್ ಟೈಮ್. These are paid hours. ಪ್ರಿಯಾ, ಅಂಕಲ್, ಕಂಪನಿ ಬಗ್ಗೆ, ಕಂಪನಿ ಪ್ರಾಡಕ್ಟ್ಸ್ ಬಗ್ಗೆ, ಲಾಭದ ಬಗ್ಗೆ, ನಷ್ಟದ ಬಗ್ಗೆ, ಟರ್ನ್ ಓವರ್ಗಳ ಬಗ್ಗೆ ನಂಗೆ ಸ್ವಲ್ಪ ಡೀಟೇಲ್ಸ್ ಹೇಳ್ತೀರಾ? ಓ, ಬೈ ಆಲ್ ಮೀನ್ಸ್, ಇಟ್ ಇಸ್ ಮೈ ಡ್ಯೂಟಿ. ಸಾಕು ಅಂಕಲ್, ಬೋರ್ ಹೊಡೆಯೋ ತರ ಎಕ್ಸ್ಪ್ಲೇನ್ ಮಾಡ್ತೀರಾ ನೀವು. ಇನ್ನೊಂದು ನಿಮಿಷ ನೀವು ಕಂಟಿನ್ಯೂ ಮಾಡಿದ್ರೆ ನಾನು ಇಲ್ಲೇ ನಿದ್ದೆ ಮಾಡ್ಬಿಡ್ತೀನಿ ಅಷ್ಟೇ. ಸರಿ, ಈಗ ಸ್ಟಾಫ್ ರಿಜಿಸ್ಟ್ರು, ಎಂಪ್ಲಾಯ್ ಲಿಸ್ಟ್, ಸ್ಯಾಲ್ರಿ ಲಿಸ್ಟ್ ಎಲ್ಲಾನು ತಗೊಂಡು ಬೇಗ ಬರಕ್ ಹೇಳಿ ನಿಮ್ಮ ಅಕೌಂಟೆಂಟ್ಗೆ. ಪ್ರಕಾಶ್, ಸತ್ಯಪ್ಪನ ಕೈಲಿ ಎಂಪ್ಲಾಯೀಸ್ ಡೀಟೇಲ್ಸ್ ಮತ್ತು ಇಂಟರ್ನಲ್ ಅಕೌಂಟ್ ಫೈಲ್ ಕೊಟ್ಟು. ಕ್ಯಾ ಅಂಕಲ್, ನಮ್ಮ ಆಫೀಸಲ್ಲಿ ಎಷ್ಟು ಸ್ಟಾಫ್ ಇದ್ದಾರೆ? 29. ಒಳಗಡೆ ಬರ್ಬೋದಾ ಮೇಡಮ್? ನಾವೇ ತಾನೇ ಫೋನ್ ಮಾಡಿ ಬಾ ಅಂತ ಹೇಳಿದ್ದು. ಇನ್ನು ಕಣಿ ಬೇರೆ ಕೇಳ್ತಾ ನಿಂತಿದ್ದೀರಲ್ರಿ, ಕಮೆನ್. ಅಲ್ಲ ರೀ, ನಮ್ ಡ್ಯಾಡ್ ಹೇಳ್ತಿದ್ರು, ಗಂಜಿ ಕುಡಿಯೋನ್ಗೊಬ್ಬ ಮೀಸೆ ನೀಯೋನು ಅಂತ ಹಳ್ಳಿ ಕಡೆ ಒಂದ್ ಗಾದೆ ಮಾತಿದ್ಯಂತೆ. ನಿಮ್ ಸ್ಥಿತಿ ನೋಡಿದ್ರೆ ನಂಗೆ ಅದೇ ನೆನಪಾಗ್ತಿದೆ. ಅಲ್ಲ ರೀ, ಇವತ್ ಬನ್ನಿ ಅಂದ್ರೆ ನಾಳೆ ಬರ್ತಿರಲ್ಲ. ನಿಮ್ಮಂತವ್ರನ್ನೆಲ್ಲ ಕಂಪನಿಯಲ್ಲಿ ಕೆಲಸ ಮಾಡಕ್ಕಂತ ಅಂತ ಯಾಕೆ ಇಟ್ಕೊಂಡಿದಾರೋ ಏನೋ. ಛೇ, ಏನಿನ್ನು ಮುಖ ನೋಡ್ತಿದ್ದೀರಾ? ಬೇಗ ಡೀಟೇಲ್ಸ್ ಕೊಡಿ. ಸತ್ಯಪ್ಪ, ಕುಡಿ. ರೀ, ನ್ಯಾಯವಾಗಿ ಒಂದು ಫೈಲ್ ಇಟ್ಕೊಳಕ್ ಬರಲ್ಲ ನಿಮ್ಗೆ? ನೀವು ನಾನು ಇಡೀ ಕಂಪನಿ ಅಕೌಂಟ್ಸ್ ನೋಡ್ಕೋತೀರಾ? ಆಹಾ, ಸರಿಯಾಗಿದ್ದೀರಾ. ಇಲ್ಲ ಮೇಡಮ್, ನಿಮ್ಗೆ ಏನ್ ಡೀಟೇಲ್ಸ್ ಬೇಕು ಕೇಳಿ, ಈಗಲೇ ಕೊಡ್ತೀನಿ. ಸರಿ, ಸ್ಯಾಲ್ರಿ ಲಿಸ್ಟ್ ಏನು ಅಂತ ಹೇಳಿ. ಸಾಕು. ನಿಮ್ಮಿಬ್ರಲ್ಲಿ ಒಬ್ರಿಗೂ ಯಾವುದನ್ನು ಇಂಟ್ರೆಸ್ಟಿಂಗ್ ಆಗಿ ಹೇಳಕ್ ಬರದೇ ಇಲ್ಲ. ಛೇ, ಎಲ್ರೂ ವೇಸ್ಟ್ ಬಾಡಿ ಆಗಿದ್ದೀರಾ ಈ ಕಂಪನಿಯಲ್ಲಿ. ಅಂಕಲ್, ಇಲ್ಲಿನ ಸ್ಟಾಫು, ಫ್ಯಾಕ್ಟ್ರಿ ಸ್ಟಾಫು ಎಲ್ಲಾದ್ರಲ್ಲೂ ಸೇರಿ ಎಕ್ಸ್ಪೈರಿ ಡೇಟ್ಸ್ ಹತ್ರ ಬಂದಿರೋ ಕ್ಯಾಂಡಿಡೇಟ್ಸ್ ಯಾರ್ಯಾರು ಇದ್ದಾರೆ ಅಂತ ಒಂದು ಲಿಸ್ಟ್ ಮಾಡಿ. ಅಂದ್ರೆ ಪ್ರಿಯಾ, ಅಂದ್ರೆ 50 ದಾಟಿರೋರ್ನ ಲಿಸ್ಟ್ ಮಾಡಿ ಅಂದೆ. ಅಂಕಲ್, ಏನ್ ಹಾಗೆ ನೋಡ್ತಾ ನಿಂತಿದ್ದೀರಾ? ಕಮ್ ಆನ್, ಬಿ ಫಾಸ್ಟ್. ಪ್ರಿಯಾ, ಅಂಕಲ್ ತಗೊಳ್ಳಿ. ಅಂಕಲ್, ಈ ಲಿಸ್ಟ್ ಅಲ್ಲಿ ಎಷ್ಟು ಜನರ ಹೆಸರಿದೆಯೋ ಅವ್ರನ್ನೆಲ್ಲ ಇವತ್ತೇ ಈ ಕಂಪನಿಯಿಂದ ರಿಲೀವ್ ಮಾಡಿ.